ಆದರೆ ಮನೋಮಯ ಕೋಶದಲ್ಲಿ ಒಂದು ತೊಡಕಿದೆ. ಮನೋಮಯ ಕೋಶ ಇಸ್ ವೆರಿ ಫಾಸ್ಟ್, ವೆರಿ ರಿಯಾಕ್ಟಿವ್. ಹೌದಾ? ತುಂಬ ಫಾಸ್ಟ್, ಅದು ತುಂಬ ರಿಯಾಕ್ಷನು. ನಿಮ್ಮ ಎಲ್ಲ ತೊಂದರೆಗಳಿಗೂ ಮನೋಮಯ ಕೋಶನೇ ಕಾರಣ. ಯಾಕೆ? ವಿಜ್ಞಾನಮಯ ತಲೆ ಬುದ್ಧಿ ಇರಲಿಲ್ವ ನಿನಗೆ ಅಂತ ಕೇಳ್ತೀರಾ. ಯಾಕೆ? ಬುದ್ಧಿ ಉಪಯೋಗಿಸ್ತಾನೆ ಮೈಂಡಲ್ಲೇ ಎಲ್ಲ ಮಾಡಿಬಿಡ್ತೀರ. ಸಿನಿಮಾ ಅಂತ ಹೇಳ್ತಾರೆ, ಒಂದು ಆಫೀಸಲ್ಲಿ ಮನಸ್ಸು ಹೇಗೆ ಕೆಲಸ ಮಾಡುತ್ತಂದರೆ, ರಿಸೀವಿಂಗ್ ಕ್ಲರ್ಕ್ ಅಂತ ಒಬ್ಬ ಇರ್ತಾರಂತೆ, ಇನ್ ಆ್ಯಂಡ್ ಔಟ್ ಒಬ್ಬ ಕ್ಲರ್ಕು. ಆ ಕೆಲಸ ಮನೋಮಯ, ಅವ್ನು ತೊಗೊಳ್ಳೋದಷ್ಟೇ. ಅದು ಫೈಲ್ನ ಒಳಗಡೆ ಕಳಿಸ್ಬೇಕು ವಿಜ್ಞಾನಮಯಕ್ಕೆ. ಕೆಲವು ಸರಿ ಮನಸ್ಸು ಎಲ್ಲ ಅವನೇ ಡಿಸಿಷನ್ ತೊಗೊಬಿಡುತ್ತೆ, ಕ್ಲರ್ಕೇ ಡಿಸಿಷನ್ ತೊಗೊಬಿಡೋದು. ಈ ಕ್ಲರ್ಕು ಡಿಸಿಷನ್ ತೊಗೊಂಡಾಗ ಮೈಂಡು ಯು ವಿಲ್ ಡೂ ಆಲ್ ನಾನ್ ಸೆನ್ಸಿಕಲ್, ಎಲ್ಲ ಬೇಡದೇ ಇರೋದೆಲ್ಲ ಅಲ್ಲಾಗೋದು. ಯು ರಿಯಾಕ್ಟ್, ಇಮೋಷನಲ್ ರಿಯಾಕ್ಷನ್ನು, ಸಡನ್ನಾಗಿ ಇಂಪಲ್ಸಿವ್ ರಿಯಾಕ್ಷನ್ಸು, ಇದೆಲ್ಲ ಆದಾಗ ಯು ಗೆಟ್ ಇನ್ ಟು ಟ್ರಬಲ್. ಯಾವಾಗ? ಕ್ಲರ್ಕೇ ಕೆಲಸ ಮಾಡಿದಾಗ. ಅಲ್ಲಿಗೆ ಏನಾಯಿತು, ಬುದ್ಧಿ ಯಾಕೆ ನೀವು ಡಿಸಿಷನ್ ತಗೊಳ್ಳುತ್ತೆ, ಯಾಕೆ ತಗೊಳುತ್ತೆ ಬುದ್ಧಿ ಅಂದರೆ, ಯಾಕೆ ತಗೊಳುತ್ತೆ? ಬುದ್ಧಿಯಲ್ಲಿ ಈ ಮನಸ್ಸಿನಲ್ಲಿ ಇರುವಷ್ಟು ಸ್ಪೀಡ್ ಇರಲ್ಲ, ಸ್ವಲ್ಪ ಸ್ಲೋನೆಸ್ ಬಂದುಬಿಟ್ಟಿರುತ್ತೆ. ಹೌದಾ? ಬುದ್ಧಿಯಲ್ಲಿ ಸ್ಲೋನೆಸ್ ಬಂದಿರುತ್ತಾ? ಬಂದಿರುತ್ತಾ ಇಲ್ವಾ? ಮನಸ್ಸಲ್ಲಿ ಸ್ಪೀಡ್ ಇರುತ್ತೆ, ಬುದ್ಧಿಯಲ್ಲಿ ಸ್ಲೋನೆಸ್. ಯಾಕೆಂದರೆ ನೀವೇನಾದ್ರು ಕೂತ್ಕೊಂಡು ಯೋಚನೆ ಒಂದು ಕಡೆ ಕೂತ್ಕೋಬೇಕು. ಒಂದು ಕಡೆ ಕೂತ್ಕೊಂಡು ನಿಧಾನವಾಗಿ ಯೋಚನೆ ಮಾಡಿದಾಗ ನಿಮಗೆ ಹೊಳೀತದೆ. ಸೊ ಸ್ಲೋನೆಸ್ ಬಂದಿರುತ್ತೆ ಬುದ್ಧಿಯ ಶಕ್ತಿಯಲ್ಲಿ. ಅಲ್ಲಿ ಫಿಕಲ್ ಮೈಂಡೆಡು, ಅಲ್ಲಿ ಚಾಂಚಲ್ಯ ಇರುತ್ತೆ, ಸ್ಪೀಡ್ ಇರುತ್ತೆ. ಸೊ ನೀವೇನು ಮಾಡಬೇಕು? ಸ್ವಾಮೀಜಿ ಹೇಳ್ತಾರೆ, ಚಿನ್ಮಯಾಂದರು, ಲಿವ್ ಇಂಟೆಲಿಜೆಂಟ್ಲಿ ಅಂತ. ಇಂಟೆಲಿಜೆಂಟ್ ಅಂದರೆ ಬುದ್ಧಿ, ಜ್ಞಾನಮಯ ಕೋಶದಲ್ಲಿ ಜಾಸ್ತಿ ನೀವು ಕೆಲಸ ಮಾಡಿ. ನಾವು ತೊಗೊಂಡಿರೋದು ಓಮ್. ಎಲ್ಲಿಂದ ಹೋಗ್ತಾ ಇದ್ದೀವಿ? ಅನ್ನಮಯದಿಂದ, ಪ್ರಾಣಮಯದಿಂದ, ಮನೋಮಯದಿಂದ ವಿಜ್ಞಾನಮಯ. ಯಾಕೆಂದರೆ ನಮಗೆ ವಿಜ್ಞಾನದ ಬಗ್ಗೆ ಹೇಳಿದರೆ ಅರ್ಥ ಆಗುತ್ತೆ. ಇಲ್ಲಿ ಈ ಥರ ಕೆಲಸ ಮಾಡ್ತಾ ಇದೆ ಬಾಡಿಲಿ, ಈ ಥರ ಆಗ್ತಾ ಇದೆ ಅಂದರೆ ನಮಗೆ ಅರ್ಥ ಆಗುತ್ತೆ. ಸೊ ವಿಜ್ಞಾನಮಯ ಕೋಶದಲ್ಲಿ ಏನಾಗುತ್ತೆ ಅಂತಂದರೆ, ಇದು ಬ್ರಹ್ಮಪುಚ್ಛಂ ಪ್ರತಿಷ್ಠಾ, ಮಹಾಪುಚ್ಛಂ ಪ್ರತಿಷ್ಠಾ ಅಂತಾರೆ. ಮಹಾಪುಚ್ಛಂ, ವಿಜ್ಞಾನದ ಹಿಂದೆ ಏನಿದೆ? ವಿಜ್ಞಾನದ ಹಿಂದೆ ಏನಿದೆ? ಆನಂದಮಯ ಇದೆ. ವಿಜ್ಞಾನಮಯದ ಹಿಂದೆ ಆನಂದಮಯ. ಆನಂದಮಯದ ಹಿಂದೆ ವಿಜ್ಞಾನಮಯದ ಹಿಂದೆ ಮಹತ್ತತ್ವ, ಆನಂದಮಯದ ಹಿಂದೆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ಆನಂದಮಯ ಲಿವಿಂಗ್ ಬಿಹೈಂಡ್ ಬ್ರಹ್ಮ, ಇಟ್ ಹ್ಯಾಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ಯಾವುದು? ಆನಂದಮಯ ಕೋಶ. ಅದಕ್ಕೆ ನೀವು ಆನಂದಮಯ ಅಂತ ಅಡ್ಜೆಕ್ಟಿವ್ ಹಾಕ್ತೀರಾ, ಕೋಶ ಅಂತ ಹೇಳ್ತೀರಾ, ನಿದ್ದೆಯಲ್ಲಿ ಆ ಸ್ಥಿತಿಯಲ್ಲಿ ಇರ್ತೀರಾ. ಸ್ಟಿಲ್ ಇಟ್ ಈಸ್ ನಾಟ್ ಬ್ರಹ್ಮನ್. ಬ್ರಹ್ಮಪುಚ್ಛಂ ಪ್ರತಿಷ್ಠಾ, ಬ್ರಹ್ಮನನ್ನು ಲಿವಿಂಗ್ ಬಿಹೈಂಡ್ ಬ್ರಹ್ಮ, ಇಟ್ ಹ್ಯಾಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ಯಾವುದು? ಆನಂದಮಯ ಕೋಶ. ನಿಮ್ಮ ನಿದ್ರೆಯ ಸ್ಥಿತಿ ಯಾವುದೇ ಮಾಂಡಿಕ್ಯದಲ್ಲಿ ಹೋದಾಗ, ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ಸುಷುಪ್ತಿ ಸ್ಥಾನ ಏಕೀಭೂತಃ ಪ್ರಜ್ಞಾನ ಘನ ಏವ ಆನಂದಮಯೋ ಧ್ಯಾನಂದಬುಕ್ ಪ್ರಾಜ್ಞ ತೃತೀಯ. ಆನಂದಮಯ, ಆನಂದಬುಕ್, ಪ್ರಾಜ್ಞ ತೃತೀಯ ಪಾದ ಅಂತ ಹೇಳ್ತಾರೆ. ಎಲ್ಲಿ? ಮಾಂಡಿಕ್ಯದಲ್ಲಿ. ತೈತ್ರಿಯಕ್ಕೆ ಬಂದಾಗ ಹೇಳ್ತೀನಿ ಇನ್ನೊಂದು ಸರಿ, ಸ್ವಲ್ಪ ಲಿಂಕ್ ಮಾಡೋಣ, ಆವಾಗ ನಿಮಗೆ ಅದಕ್ಕೆ ಸ್ವಲ್ಪ ಪುಷ್ಟಿ ಸಿಗುತ್ತೆ. ಮೈಂಡ್ಗೆ ಇಲ್ದೋದ್ರೆ ಅಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂತಂದರೆ ನೋಡೋಣ. ನಾಲ್ಕನೇ ಅನಿವಾಕ್ಯದಲ್ಲಿ ಹೇಳ್ತಾರೆ ಅಂದರೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದ ಬ್ರಹ್ಮಣೋ ವಿದ್ವಾನ್ ನ ವಿವೇತಿ ಕದಾಚನೇತಿ ಅಂತ. ಅಂದರೆ ವೇದಾರ್ಥ ವಿಷಯಗಳಿಗೆ ಉತ್ಪನ್ನವಾಗುವ ನಿಶ್ಚಯಾತ್ಮಿಕವಾದ ಬುದ್ಧಿಗೆ ವಿಜ್ಞಾನ. ನಾವಿಲ್ಲಿ ವಿಜ್ಞಾನ ಏನಕ್ಕೆ ಮಾಡ್ತೀವಿ? ಈ ಸೈಂಟಿಫಿಕ್ ಅನಾಲಿಸಿಸ್ಸು ಅದು ಇದು ನಮಗೆ ಬೇಕಾಗಿರೋದು ವಿಜ್ಞಾನವೇ.
ಶಾಸ್ತ್ರ ಪ್ರಕಾರ ವಿಜ್ಞಾನ ಅಂದರೆ ವೇದಾರ್ಥ ವಿಷಯದಲ್ಲಿ ಉತ್ಪನ್ನವಾಗುವ ನಿಶ್ಚಯಾತ್ಮಿಕವಾದ ಬುದ್ಧಿ. ವೇದಾರ್ಥ ವಿಷಯದಲ್ಲಿ ವೇದಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಒಂದು ನಿಶ್ಚಯ ಬುದ್ಧಿ ನಮಗೆ ಬರುತ್ತೆ, ಅದು ವಿಜ್ಞಾನ. ನಿಶ್ಚಯ ಬುದ್ಧಿ ಯಾವುದ್ರ ಮೇಲೆ? ನಾವೇನನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ ಅದರ ಬಗ್ಗೆ ನಿಶ್ಚಯಾತ್ಮಕವಾದ ಬುದ್ಧಿ ಬಂದರೆ ಅದು ವಿಜ್ಞಾನ, ಅದು ಬ್ರಹ್ಮ. ಜ್ಯೇಷ್ಠ ಬ್ರಹ್ಮನಿತಿ ಉಪಾಸತೆ, ಬ್ರಹ್ಮಕ್ಕೆ ಬಹಳ ಹತ್ತಿರವಾದದ್ದು ವಿಜ್ಞಾನ. ನೋಡಿ ಹೇಳ್ತೀನಿ. ಸೊ ಅದಕ್ಕೆ ಏನು ಮಾಡ್ತಾರೆ, ಯೋಗ ಆತ್ಮ ಮಹಾಪುಚ್ಛಂ ಪ್ರತಿಷ್ಠಾಂ ಅಂತ. ಸೊ ನೀವು ವಿಜ್ಞಾನದಲ್ಲಿ ಏನೇ ವಿಷಯಗಳನ್ನು ನೀವು ಪಡೆದಾಗ, ಏನಾದರೂ ಪ್ರಪಂಚದ ವಿಷಯನ ಪಡೆದಾಗ ನಿಮ್ಮ ಮನಸ್ಸು ಆನಂದವನ್ನು ಪಡೆಯುತ್ತದೆ. ಹೌದಾ? ವಿಜ್ಞಾನದ ಮೂಲಕ ಆನಂದವನ್ನು ಪಡೀತೀರ. ಕರೆಕ್ಟಾ? ವಿಜ್ಞಾನದ ಮೂಲಕ ಆನಂದ ಬಂದಾಗ ಯೋಗ ಆತ್ಮ, ನೀವೇನೋ ಕೆಲಸ ಮಾಡಿ ಯೋಗದ ಮೂಲಕ ಆ ಆನಂದವನ್ನು ಸಂಪಾದನೆ ಮಾಡಿದ್ದೀರಾ. ಯೋಗ ಆತ್ಮ. ಯೋಗ ಇತಿ ಮನಸ್ಸಮಾಧಾನ. ಯಾವುದೇ ಒಂದು ವಸ್ತು ವಿಷಯಗಳನ್ನು ನೀವು ಅರಸಿಕೊಂಡು ಹೋಗಿ ನಿಮ್ಮ ಪ್ರಯತ್ನದಿಂದ ಅದು ನಿಮಗೆ ಬಂದಾಗ ಆ ಬರುವ ಆನಂದ ಯೋಗ ಆತ್ಮ. ಮಹಾಪುಚ್ಛಂ ಪ್ರತಿಷ್ಠಾಂ ಅಂದರೆ ಏನಂದರೆ, ಈಗ ಹೇಳಿ, ಯೋಗ ಆತ್ಮ ವಿಜ್ಞಾನದ್ದೇ. ಈಗ ನೀವೇನೋ ಒಂದು ಸೈಂಟಿಫಿಕ್ ರಿಸರ್ಚ್ ಮಾಡ್ತಾ ಇರೋವಾಗಲೂ ನಿಮಗೆ ಆನಂದ. ಏನೋ ಒಂದು ದೊಡ್ಡ ಇಡೀ ಪ್ರಪಂಚಕ್ಕೆ ಬೇಕಾಗುವಂಥದ್ದು ಏನೋ ಕಂಡುಹಿಡಿತಾ ಇದ್ದೀರಾ ನೀವು. ಮಾಡ್ತಾ ಇರೋವಾಗಲೇ ನಿಮಗೆ ಆನಂದ. ಯಾಕೆಂದರೆ ಯು ಆರ್ ವರ್ಕಿಂಗ್ ಫಾರ್ ದ ವ್ಯಾಸ್ಟ್ ಇದು ಯೂಸೇಜ್ ಆಫ್ ದಿ ಕಮ್ಯುನಿಟಿ. ಸೊ ಈಗ ಈ ಥರ ಕೆಲಸ ಮಾಡಿದಾಗ ನಿಮ್ಮಲ್ಲಿ ಯೋಗ, ಯು ಆರ್ ಟ್ಯೂನ್ಡ್ ಟು ದ ಹೈಯರ್, ಅಲ್ಲಿ ಆನಂದ ಇದೆ. ಯೋಗ ಆತ್ಮ ಮಹಾಪುಚ್ಛ. ಈಗ ನೋಡಿ, ಸ್ವಲ್ಪ ಸೂಕ್ಷ್ಮ ನೋಡಿ, ನಿಮ್ಮ ಬುದ್ಧಿಯ ಮೂಲಕ ನೀವು ಕೆಲಸ ಮಾಡ್ತಾ ಇದ್ದೀರಾ, ಅಲ್ಲಿ ಆನಂದವನ್ನು ಪಡೀತಾರ. ನಿಮ್ಮ ಬುದ್ಧಿಯ ಮೂಲಕ ಯಾರು ಕೆಲಸ ಮಾಡ್ತಾ ಇದ್ದಾರೆ? ಮಹಾಪುಚ್ಛಂ ಪ್ರತಿಷ್ಠಾ, ಲೀವಿಂಗ್ ಬಿಹೈಂಡ್ ಮಹತ್ತತ್ವ. ಇವರ ವಿಜ್ಞಾನಮಯ ಕೋಶ ಹ್ಯಾಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ಮಹತ್ತತ್ವ ಏನು? ಮಹತ್ತತ್ವ ಸಮಷ್ಟಿ. ನಿಮ್ಮ ಬುದ್ಧಿಗೆ ಯಾರದೇ, ನನ್ನ ಬುದ್ಧಿಗೆ ಇಟ್ಕೊಳ್ಳಿ, ನಮಗೆ ಇಂಡಿಪೆಂಡೆಂಟ್ ಥಿಂಕಿಂಗ್ ಕೆಪಾಸಿಟಿ ಇಲ್ಲ. ಒಪ್ಕೋತೀರಾ? ಇದೆಯಾ? ನಮ್ಗೆ ಏನು ಕೆಪಾಸಿಟಿ? ಉಸಿರಾಡೋ ಕೆಪಾಸಿಟಿ ಇದೆಯಾ? ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಇದೆಯಾ? ನಾವು ಅಜೀರ್ಣ ಮಾಡ್ಕೋತೀವಿ ಅಷ್ಟೇ. ನಿದ್ದೆ ಮಾಡೋ ಕೆಪಾಸಿಟಿ ಇದೆಯಾ ನಮಗೆ? ನಿದ್ದೆನೂ ನಮ್ಮ ಕೈಲಿಲ್ಲ, ಅಜೀರ್ಣ ಮಾಡೋದು ನಮ್ಮ ಕೈಲಿಲ್ಲ, ಉಸಿರಾಡೋದು ನಮ್ಮ ಕೈಲಿಲ್ಲ. ಹಾಗಾದರೆ ಥಿಂಕಿಂಗು ನಮ್ಮ ಕೈಲಿಲ್ಲ. ಒಪ್ಕೊಳ್ತೀರಾ? ಬಟ್ ನಾವು ಒಪ್ಪಲ್ಲ. ಸೆಲ್ಫ್ ಮೇಡ್ ಮ್ಯಾನ್, ಎಲ್ಲ ನಾನೇ ಮಾಡಿರೋದು, ಇದೆಲ್ಲ ನನ್ನಿಂದಲೇ ಎಲ್ಲ ಆಗ್ತಾ ಇರೋದು. ಒಪ್ಕೊಳ್ಳಲ್ಲ. ಭಕ್ತರು ಒಪ್ಕೋತಾರೆ. ಭಕ್ತರು ಏನು ಹೇಳ್ತಾರೆ ಗೊತ್ತಾ? ಎಲ್ಲ ನಿಂದಲೇ ನಂದು ಏನಿಲ್ಲ ಅಂತಾರೆ. ಸರೆಂಡರ್ ಆಗಿರೋರು ಒಪ್ಕೋತಾರೆ. ಸೊ ವಿಜ್ಞಾನಮಯ ಕೋಶ ಅನ್ನೋದು ಮಹಾಪುಚ್ಛಂ ಪ್ರತಿಷ್ಠಾ, ಲೀವಿಂಗ್ ಬಿಹೈಂಡ್ ಮಹತ್ತತ್ವ. ದಿಸ್ ವಿಜ್ಞಾನಮಯ ಕೋಶ ಹ್ಯಾಸ್ ಕಮ್ ಇನ್ ಟು existence. You have yourself surrendered yourself to ಮಹತ್ತತ್ವ. From there, ಈಗ ಮೋದಿ ಏನಾರೋ ಇಂಟೆಲಿಜೆನ್ಸಲ್ಲಿ ಕೆಲಸ ಮಾಡ್ತಾ ಇದ್ದರೆ, he himself has surrendered to the ಮಹತ್ತತ್ವ, and ಮಹತ್ತತ್ವ is working through him. It is not an individual who is working. If you can grasp it. ಒಬ್ಬ ಮನುಷ್ಯ ಥಿಂಕ್ ಮಾಡೋ ಕೆಲಸ ಅಲ್ಲ ಇದು. ಅವನು ಎಷ್ಟರ ಮಟ್ಟಿಗೆ ಸರೆಂಡರ್ ಆಗಿರ್ತಾನೆ ಅಷ್ಟರ ಮಟ್ಟಿಗೆ ಮಹತ್ವತ್ವ ಅವನ ಮೂಲಕ ಕೆಲಸ ಮಾಡ್ತಾ ಇರುತ್ತೆ. ಒಪ್ಕೊಳ್ತೀರಾ? ಅಧ್ಯಾತ್ಮದಲ್ಲಿ ಬಂದರೆ ಒಪ್ಕೋಬೇಕು, ಇಲ್ಲ ನಾನು ಮೆಟೀರಿಯಲ್ ಅಂದರೆ ಒಪ್ಕೋಬೇಕು. ಅಷ್ಟು ನಿಮ್ಮ ಮೂಲಕ ಮಹತ್ತತ್ವ ಕೆಲಸ ಮಾಡುತ್ತೆ. ಕೆಲವು ಮಿರಾಕಲ್ಸ್ ಆಗುತ್ತೆ. ಯು ನೋ ಮಿರಾಕಲ್ಸ್ ಹ್ಯಾಪನಿಂಗ್. ಹೌ ಮಿರಾಕಲ್ಸ್ ಹ್ಯಾಪನ್? ಕನಕದಾಸನಿಗೆ ನಿನಗೆ ಅಡ್ಮಿಷನ್ ಇಲ್ಲ, ಇಲ್ಲಿ ನೀನು
ಒಳಗಡೆ ಬಿಡಲ್ಲ, ನೀವು ಬೇರೆ ಜಾತಿಯವರಂದಾಗ ಅವನು ಆ ಕಡೆಯಿಂದ ಹೋಗಿ ವ್ಯಾಕುಲತೆ, ಮೈಂಡ್ ಹ್ಯಾಸ್ ಸರೆಂಡರ್ಡ್, ದಿಸ್ ಮೈಕ್ರೋಕಾಸಮ್ ಹ್ಯಾಸ್ ಸರೆಂಡರ್ಡ್ ಟು ದ ಮ್ಯಾಕ್ರೋಕಾಸಮ್. ನನಗೆ ಬೇಕು, ತನ್ನತನವನ್ನು ಕಳ್ಕೊಂಡಾಗ ಮೈಕ್ರೋಕಾಸಮ್ ಮ್ಯಾಕ್ರೋಕಾಸಮ್ ಹೋದಾಗ ಅದು ಏನು ಬೇಕೋ ಅದೆಲ್ಲ ಬಂದ್ಬಿಡುತ್ತೆ. ಒಪ್ಕೊಳ್ತೀರಾ? ಮ್ಯಾಕ್ರೋಕಾಸಮ್ ನಿಮ್ಮ ಮೂಲಕ ಕೆಲಸ ಮಾಡಕ್ಕೆ ಶುರು ಮಾಡುತ್ತೆ. ಈಗ SLCಲಿ ಫಸ್ಟ್ ರ್ಯಾಂಕ್ ಬರುವಂಥ ಒಬ್ಬ ಸ್ಟೂಡೆಂಟು ಹೇಗೆ ಬರ್ತಾನೆ? ವಿಜ್ಞಾನಮಯ ಕೋಶದಲ್ಲೇ ಇರ್ತಾನೆ. ಅವನಿಗೆ ವೈರಾಗ್ಯ ಬಂದಿರುತ್ತೆ, ಬೇರೆ ಇದೆಲ್ಲ ಇರಲ್ಲ, ಬರೀ ಓದೋದು ಮಾತ್ರ ಮಾಡ್ತಾ ಇರ್ತಾನೆ. ಎಷ್ಟು ಮಟ್ಟಿಗೆ ಓದೋದು ಮಾಡ್ತಾ ಇರ್ತಾನಂದರೆ ಅವನು ಬುಕ್ಕು ಒಂದೇ ಆಗಿಬಿಟ್ಟಿರುತ್ತೆ. ಆ ಪೊಸಿಷನಲ್ಲಿ ಮಹತ್ತತ್ವ ಈಸ್ ವರ್ಕಿಂಗ್ ಥ್ರೂ ಹಿಮ್, ವಾಟ್ ಎವರ್ ಹೀ ಡಿಸೈಡ್ಸ್ ಗೆಟ್ಸ್. ವಿಜ್ಞಾನಮಯ ಕೋಶ. ಇದಕ್ಕೆ ಶ್ಲೋಕ ಇದೆ, ಹೇಳ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಕನಕದಾಸರದ ಅರ್ಥ ಆಯ್ತಲ್ಲ. ರಾಘವೇಂದ್ರ ಸ್ವಾಮಿಗಳದ್ದು ಕತೆ ನೋಡಿದ್ದೀರಲ್ಲ. ಕೆಲವು ಯಾರೋ ಒಬ್ಬ ಹುಡುಗನ್ನ ಜೀವಂತವಾಗಿರೋನ್ನ ಇವನು ಸತ್ತೋಗಿದ್ದಾನೆ ಬದುಕಿಸ್ಕೊಡಿ. ಸತ್ತೋಗಿರೋನು ಹೆಂಗೆ ಬದುಕಿಸೋಕ್ಕಾಗತ್ತೆ? ನಾನು ಅಂತ ಹೋಗ್ಬಿಟ್ಟಿರ್ತದೆ. ದಿಸ್ ಹ್ಯಾಪನ್ಸ್ ವೆನ್ ದ ಮೈಂಡ್ ಸರೆಂಡರ್ಸ್ ಟು ದ ಮ್ಯಾಕ್ರೋಕಾಸ್. ಇಂಥ ಕೆಲವು ವಿಷಯಗಳಲ್ಲಿ ವಿಜ್ಞಾನಮಯ ಕೋಶನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡುತ್ತೆ ಮೈಂಡ್. ವ್ಯಾಕುಲತೆ ಬಂದಾಗ ಈ ಕೆಲವರಿಗೆ ತಲೆ ಓಡಲ್ಲ, ಬರೀ ಮೈಂಡಲ್ಲೇ ಭಕ್ತಿ 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 ತಮ್ಮನ್ನ ತಾವು. ಅದು ಕೂಡ ಸಾಧ್ಯ ಇದೆ. ಸೊ ಇದನ್ನು ನೀವು ಮಿರಾಕಲ್ ಅಂದ್ಕೊಳ್ಳಿ, ಅದೇನದು ಮೆಟಾಫಿಸಿಕ್ಸ್ ಹಾಗೆ ಅಂದ್ಕೊಳ್ಳಿ, ಏನಾರು ಅಂದ್ಕೊಳ್ಳಿ. ಈ ವಿಜ್ಞಾನಮಯ ಕೋಶ ಮಹತ್ತತ್ವ, ವಿಜ್ಞಾನಮಯ ಕೋಶ ಮತ್ತು ಮಹತ್ತತ್ವ ಇದಕ್ಕೆ ಸಂಬಂಧ ಇದೆ. ಇದು ಜ್ಞಾಪಕ ಇಟ್ಕೊಂಡು ಅದಕ್ಕೆ ಇದನ್ನು ತೊಗೊಂಬಂದೆ. ಯೋಗ ಆತ್ಮ ಮಹಾಪುಚ್ಚಂ ಪ್ರತಿಷ್ಠಾ ಅಂತ ಹೇಳಿದರು. ಈಗ ನೆಕ್ಸ್ಟು ವಿಜ್ಞಾನದ ಬಗ್ಗೆ ಪುನಃ ಹೇಳ್ಕೊಂಬರುತ್ತೆ ತೈತ್ರಿಯ ಉಪನಿಷತ್ತಲ್ಲಿ. ವಿಜ್ಞಾನಂ ಯಜ್ಞಂ ತನುತೆ ಕರ್ಮಾಣಿ ತನುತೆ ಪಿಚ ವಿಜ್ಞಾನಂ ದೇವಾ ಸರ್ವೇ ಬ್ರಹ್ಮಜ್ಯೇಷ್ಠ ಉಪಾಸತೆ. ನಿಮ್ಮ ಕರ್ಮಗಳಿಗೆ, ನಿಮ್ಮ ಥಿಂಕಿಂಗ್ಗೆ, ನೀವೇನೇನು ಮಾಡ್ತೀರಿ ಇದಕ್ಕೆಲ್ಲ ವಿಜ್ಞಾನನೇ ಕಾರಣ, ವಿಜ್ಞಾನಮಯ ಕೋಶವೇ ಕಾರಣ. ಆಮೇಲೆ ಆನಂದ, ಆಮೇಲೆ ಏನಾಗುತ್ತೆ? ಪೂರ್ವಸ್ಯ ಅನ್ಯೋತ್ತರ ಆನಂದ ತನೇಚ ಪುನಃ ಸದಾ ಏವೇಶತ್ ಪುರುಷ ವಿಧಾಂ ಜ್ಯೇಷ್ಠ ಬ್ರಹ್ಮ ಇತಿ ಉಪಾಸತೆ. ದಟ್ ಇಸ್ ದ ಪಾಯಿಂಟ್ ವಿ ಹ್ಯಾವ್ ಟು ಟೇಕನ್. ಆಮೇಲೆ ಏನಾಗುತ್ತೆ? ಆನಂದ ಆತ್ಮ ಬ್ರಹ್ಮಪುಚ್ಚಂ ಪ್ರತಿಷ್ಠಾ. ವಿಜ್ಞಾನದ ಹಿಂದೆ ಏನಿದೆ ಅಂದರೆ ಆನಂದ ಆತ್ಮ. ಆನಂದ ಆತ್ಮ ಹೇಳುವಾಗ ಏನು ಹೇಳ್ತಾರೆ ಅಂದರೆ ಬ್ರಹ್ಮಪುಚ್ಚಂ ಪ್ರತಿಷ್ಠಾ, ಲೀವಿಂಗ್ ಬಿಹೈಂಡ್ ಬ್ರಹ್ಮನ್. ದಿಸ್ ಆನಂದಮಯ ಕೋಶ ಹ್ಯಾಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ದಟ್ ಇಸ್ ವೈ ನೀವು ನಿದ್ರೆಯಲ್ಲಿ ಆನಂದಮಯರಾಗಿರ್ತೀರಾ. ಆನಂದಮಯ, ಆನಂದ ಪ್ರಾಜ್ಞಾಸ್ಥಿತಿ, ಭಗವಂತನ ಪ್ರಜ್ಞಾವಸ್ಥೆ ಅಂತ ಹೇಳ್ತಾರೆ ಅದನ್ನು. ಯಾವುದು? ನಿಮ್ಮ ನಿದ್ರಾಸ್ಥಿತಿ ಭಗವಂತನ ಪ್ರಜ್ಞಾವಸ್ಥೆ ಅಂತ ಹೇಳ್ತಾರೆ. ಕೇರ್ಫುಲ್. ಆದರೆ ಸ್ಟಿಲ್ ಇಟ್ ಈಸ್ ಎ ಕೋಶ, ಮಯ, ಆನಂದಮಯ ಹೇಳ್ಕೊಂಡು. ಬಟ್ ಬ್ರಹ್ಮನಿಗೆ ಎಡ್ಜೆಕ್ಟಿವ್ ಇಲ್ಲ, ಕೋಶ ಇಲ್ಲ. ಬಟ್ ಇಟ್ ಈಸ್ ನಾಟ್ ಬ್ರಹ್ಮನ್. ನೀವು ಅಲ್ಲಿರ್ತೀರ, ವಿಸ್ತಾರತೆ ಬಂದಿರ್ತದೆ, ಕೋಶದಲ್ಲಿರ್ತೀರ, ಸ್ಪಂದನ ಇರುತ್ತೆ. ಸ್ಪಂದನ ಇಲ್ಲ ಅಂದರೆ ಬ್ರಹ್ಮನ್. ಸ್ಪಂದನ ಇಲ್ಲ ಅಂದರೆ ಯು ಆರ್ ಬ್ರಹ್ಮನ್. ಸ್ಪಂದನ ಇರೋದ್ರಿಂದ ಯು ಆರ್ ಅಂಡರ್ ತಮಸ್. ಆನಂದಮಯ ಇರ್ತೀರ, ತಮಸ್ಸಲ್ಲಿರ್ತೀರ. ಎಲ್ಲಿ ಅರ್ಥ ಆಗಲಿಲ್ಲ? ಆನಂದಮಯ ಕೋಶ ಸ್ಪಂದನ ಇರೋವರೆಗೂ. ಸ್ಪಂದನ ಸ್ಪಂದನ ಸ್ವಲ್ಪ ನಿಂದಿಲ್ಲ ಅಂದರೆ ಬ್ರಹ್ಮ. ಬ್ರಹ್ಮತತ್ವ. ಅದಕ್ಕೇನು ಹೇಳ್ತಾರೆ ನೋಡಿ,
ಬ್ರಹ್ಮಪುಚ್ಛಂ ಪ್ರತಿಷ್ಠಾಂ ಲೀವಿಂಗ್ ಬಿಹೈಂಡ್ ಬ್ರಹ್ಮನ್ ದಿಸ್ ಆನಂದಮಯ ಕೋಶ ಹ್ಯಾಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ಸೊ ಈಗ ನೀವು ಓಮನ್ನು ಪಾಂಡಿತ್ಯದಲ್ಲಿ ಓಮನ್ನ ಹತ್ರ ಹೋಗ್ಬಿಟ್ಟು ಇಡೀ ಪ್ರಪಂಚವನ್ನು ಓಂ ಅಂತ ಕನ್ಸೈಸ್ ಮಾಡಿದ್ವಿ. ಇನ್ನು ನಾನು ಬಿಡಬೇಕು ಅಂದಾಗ ನೀವೇನು ಬಿಡಬೇಕು? ವಿಜ್ಞಾನಮಯ ಕೋಶದಲ್ಲಿ ಓಂ ಅನ್ನು ಧಾರಣೆ ಮಾಡಿ ವಿಜ್ಞಾನಮಯ ಕೋಶವನ್ನು ಓಮನ್ನು ಎರಡನ್ನು ಬೇಡ. ನಿದ್ರೆಯಲ್ಲಿ ವಿಜ್ಞಾನಮಯ ಕೋಶ ಇತ್ತಾ? ನಿದ್ರೆಯಲ್ಲಿ ವಿಜ್ಞಾನಮಯ ಕೋಶ ಇತ್ತಾ? ಇರಲಿಲ್ಲ. ವಿಜ್ಞಾನಮಯ ಕೋಶವನ್ನು ಓಮನ್ನು ನಿಮ್ಮ ಸ್ವಂತ ಶಕ್ತಿಯಿಂದ ಬಿಡಬೇಕು. ನಿದ್ರೆಯಲ್ಲಿ ನೀವು ಬೇರೆ ಯಾರೋ ಮಲಗಿಸಿರ್ತಾರೆ, ನೀವು ಮಲಗಕ್ಕಾಗಲ್ಲ. ಹೌದಾ? ಇದು ಸಾಧನೆ. ಇದು ಮಾಡಲಿಕ್ಕಾಗಲ್ಲ, ಕಷ್ಟ. ಏನು ಮಾಡೋದು? ಯಾಕೆಂದರೆ ಮನಸ್ಸು ಹೇಳಿದ ಮಾತು ಕೇಳೋ ಮನಸ್ಸು ಕೂತ್ಕೊಳ್ತಾ ಇಷ್ಟೆಲ್ಲ ಯೋಚನೆ ಮಾಡೋಕ್ಕೆ ಮನಸ್ಸಿಗೆ ಈಗೇನೋ ಒಳಗೆ ಬಂದು ಕೂತಿದ್ದೀರಾ, ಯೋಚನೆ ಮಾಡ್ತಾಯಿದ್ದೀರಾ. ಬೇರೆ ಟೈಮಲ್ಲಿ ಇಷ್ಟು ಯೋಚನೆ ಮಾಡೋಕ್ಕೆ ಎಲ್ಲಿ ಅವಕಾಶ ಇದೆ? ಅದಕ್ಕೆ ನಮ್ಮ ಹಿರಿಯರು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಮುಂದೆ ಕೂತ್ಕೊಂಡು ಜಪ, ಸಂಧ್ಯಾ ವಂದನೆ, ಪೂಜೆ ಇದೆಲ್ಲ ಮಾಡಬೇಕು. ಇಲ್ಲೊಂದು ಹಿಂಟ್ ಕೊಡ್ತೀವಿ, ಬ್ಯಾಂಕ್ ಅವ್ರಿಗೆ ಅರ್ಥ ಆಗುತ್ತೆ. ಇಲ್ಲೊಂದು ಹಿಂಟ್ ಇದೆ. ಏನು ಗೊತ್ತಾ? ನೀವು ಕಂಪ್ಯೂಟರೈಸ್ಡ್ ಬ್ರ್ಯಾಂಚಸ್ಸಲ್ಲಿ ಕಂಪ್ಯೂಟರೈಸ್ಡ್ ಬ್ರ್ಯಾಂಚ್ ಇದೆಲ್ಲ, ನೀವು ಬೆಳಿಗ್ಗೆ ಏನು ಮಾಡ್ತೀರಾ? SOD ಅಂದ್ರೇನು? ಸ್ಟಾರ್ಟ್ ಆಫ್ ದ ಡೇ. ಸ್ಟಾರ್ಟ್ ಆಫ್ ದ ಡೇ ಏನು ಮಾಡ್ತದೆ ಕಂಪ್ಯೂಟರ್ ಗೊತ್ತಾ? ನಿಮ್ಮ ಡೇಟಾನೆಲ್ಲ ಅಪ್ಡೇಟ್ ಮಾಡಿ ಇವತ್ತಿಗೆ ರೆಡಿ ಮಾಡಿ ಇಡುತ್ತೆ. ಹಳೆ ಡೇಟಾನೆಲ್ಲ ಅಪ್ಡೇಟ್ ಮಾಡಿಕೊಂಡು ಇವತ್ತು ಬೆಳಿಗ್ಗೆಗೆ ಏನು ಬೇಕೋ ಅದನ್ನು ರೆಡಿ ಮಾಡಿಟ್ಟಿರುತ್ತೆ. ಕೆಲವು ಫೈಲ್ಸೆಲ್ಲ ತೆಗೆದು ಕೆಲವು ಹೊಸ ಫೈಲ್ಸ್ನೆಲ್ಲ ಹಾಕಿ ರೆಡಿ ಮಾಡಿರುತ್ತೆ ಕಂಪ್ಯೂಟರಲ್ಲಿ. ಸ್ಟಾರ್ಟ್ ಆಫ್ ದ ಡೇ. ನೀವು ಪೂಜೆಗೆ ಕೂತ್ಕೊಂಡು ಮಂತ್ರ ಹೇಳ್ತಾ ಮಾಡ್ತಾಯಿದ್ರೆ ನೆನ್ನೆ ಆಲೋಚನೆ, ಮೊನ್ನೆ ಆಲೋಚನೆ, ಯಾರ್ಯಾರು ಬೈದಿದ್ದು, ನೀವು ಯಾರಿಗೋ ಬೈದಿದ್ದು ಎಲ್ಲ ಪೂಜೆ ಮಾಡುವಾಗ ಬರ್ತಾ 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 ಫೈನಲ್ ಆಗಿ ಪೂಜೆ ಮಾಡಿ ಆಚೆ ಬರೋಷ್ಟೊತ್ತಿಗೆ ನಿಮ್ಮ ಮನಸ್ಸು ಸೆಟಲ್ ಆಗಿ ಇವತ್ತಿಗೆ ರೆಡಿಯಾಗಿರುತ್ತೆ. ಆಮೇಲೆ ರೈಟ್ SOD ಒಪ್ಕೋತೀರಾ? ನನಗೆ ಆಗಿದೆ ಅನುಭವ. ನೀವು ಬೇಡ ಅಂದರೂ ಆಲೋಚನೆ ಬರುತ್ತೆ, ಬಾಯಲ್ಲಿ ಸಹಸ್ರನಾಮ ಹೇಳ್ತಾ ಇದ್ರೂ ಆಲೋಚನೆ ಬರುತ್ತೆ, ಬಂದೇ ಬರುತ್ತೆ. ಇಟ್ ಈಸ್ ಇನ್ಬಿಲ್ಟ್. ಸೊ ನೀವು 1 ಗಂಟೆ ಪೂಜೆ ಮಾಡೋ ನಿಮ್ಮ ಅದರ ಅನುಕೂಲ ಏನಂದರೆ SOD ಆಗುತ್ತೆ, ಹಳೆ ಫೈಲ್ಸ್ ಎಲ್ಲ ಡಿಲೀಟ್ ಆಗುತ್ತೆ, ಬೇಡದಿರೋದೆಲ್ಲ ಹೋಗುತ್ತೆ, ಹೊಸ ಫೈಲು ನೀವು ಹೇಗೆ ಆ್ಯಕ್ಟ್ ಮಾಡಬೇಕು ಆ ದಿವಸದೆಲ್ಲ ರೆಡಿ ಆಗುತ್ತೆ. ಮುಗಿಸ್ಕೊಂಡು ಬಂದಾಗ ಯಾಚಿ ಹತ್ವಾ ಋಷಿಕೇಶ ನಮಾಮಿ ಪುರುಷೋತ್ತಮ ಹೃದಯೇ ಕುರು ಸಂಶ್ರಿಯ ಲಕ್ಷ್ಮೀ ರಾಣಿಯೇ ಬಂದು ನನ್ನ ಹೃದಯದಲ್ಲಿ ಕುಳಿತುಕೋ. ನಾ ಹಂಕರ್ತ ಹರಿಕರ್ತ ಎಲ್ಲ ನೀನೇ ಮಾಡ್ತಾ ಇರೋದು, ನಾನೇ ಈ ಥರ ಹೇಳ್ಕೊಂಡು ನಾವು ಪೂಜೆ ಮಾಡಿ ಆಚೆ ಬರೋದು ಫ್ರೆಶ್ ಆಗಿ ಬರ್ತೀವಿ. ಆ ದಿನನ ಎದುರಿಸೋಕ್ಕೆ ರೆಡಿಯಾಗಿರ್ತೀವಿ. ಇದು ಸಾಧನೆ. ಇದು ನಮ್ಮಲ್ಲಿ ಇನ್ಬಿಲ್ಟ್. ನಮ್ಮ ಸಂಸ್ಕಾರದಲ್ಲಿ ಪೂಜೆ ನಮ್ಮಪ್ಪ ಮಾಡ್ತಾ ಇದ್ರು ಅಂತ ನಾನು ಮಾಡ್ತಾ ಇರ್ಬೋದು, ಆದರೆ ಸೈಂಟಿಫಿಕ್ ಆಗಿ ಅನಲೈಸ್ ಮಾಡಿದ್ರೆ ದಿಸ್ ಈಸ್ SOD. ಪ್ಲ್ಯಾನ್ ಔಟ್ ಯುವರ್ ವರ್ಕ್ ಆ್ಯಂಡ್ ವರ್ಕ್ ಔಟ್ ಯುವರ್ ಪ್ಲ್ಯಾನ್ಸ್. ಚಿನ್ಮಯ, ಈ ಪ್ಲ್ಯಾನ್ ಔಟ್ ಯುವರ್ ವರ್ಕ್ ಪೂಜೆ ಆಗೋವಾಗಲೇ ಅದಾಗುತ್ತೆ, ಆಟೋಮೆಟಿಕ್ಕಾಗಿ ಆಗುತ್ತೆ. ನಿಮಗೆ ಬೇಡ ಅಂದರೆ ನಿಮ್ಮ ಮನಸ್ಸು ಆ ಕೆಲಸ ಮಾಡುತ್ತೆ. ಅದಕ್ಕೆ ಇಟ್ ಇಸ್ ಇನ್ಬಿಲ್ಟ್ ಇನ್ ದ ಸಿಸ್ಟಮ್. ಸೊ ಯಾರಿಗೆ ಪೂಜೆ, ನಾನೆಲ್ಲ ಪೂಜೆ ಮಾಡಲ್ಲ, ನಾನೆಲ್ಲ ಆ ಮಟ್ಟಕ್ಕೆ ಹೋಗಿದ್ದೀನಿ, ಅದೆಲ್ಲ ದೊಡ್ಡ ಸಂಪ್ರದಾಯ ಅಂದರೆ ಅಫ್ಕೋರ್ಸ್ ಅದು ಅವ್ರಿಗೆ ಬಿಟ್ಟಿದ್ದು, ಅದರಲ್ಲಿ ನಾವೇನು ಹೇಳೋಂಗಿಲ್ಲ. ಬಟ್ ನನ್ನ ಅನುಭವಕ್ಕೆ ಬಂದಿದೆ. ಯಾಕೆಂದರೆ ಅಲ್ಲಿ ಶ್ರದ್ಧೆ ಇರುತ್ತೆ. ಅಲ್ಲಿ ಸಾಲಿಗ್ರಾಮ ಇದೆ, ನಮ್ಮಪ್ಪ ಮಾಡ್ತಾಯಿದ್ರು ಬೆಳಿಗ್ಗೆ ಅದೇ ರೀತಿ ನಮ್ಮಪ್ಪ ಮಾಡೋ ಥರನೇ ನಾನು ಮಾಡಬೇಕು. ಆ ಶ್ರದ್ಧೆ, ಆ ಭಕ್ತಿ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ, ದೇಹದಲ್ಲಿ ಕೂತ್ಕೊಳ್ಳುತ್ತೆ. ವಿಜ್ಞಾನಮಯ ಕೋಶದಲ್ಲಿ ಕೆಲವು ಆಲೋಚನೆಗಳು ಬರ್ತವೆ. ಆ ಆಲೋಚನೆಗಳು ಬಂದಿದ್ದೆಲ್ಲ ಡಿವಿನಿಟಿಯಲ್ಲಿ ಪ್ಯೂರಿಫೈ ಆಗ್ತಾ ಇರುತ್ತೆ. ವಿ ಆರ್ ಸಿಟಿಂಗ್ ಬಿಫೋರ್ ಗಾಡ್. ಹಳೆದೆಲ್ಲ ಹೋಗಿ ಹೊಸದೆಲ್ಲ ಬರ್ತಾ ಇರುತ್ತೆ. ಇದು ನನ್ನ ಅನುಭವಕ್ಕೆ ಬಂದಿದೆ. ಮೋಸ್ಟ್ಲಿ ನಿಮಗೆ ಪೂಜೆ ಮಾಡಿ ಅದು ಆ ಎಕ್ಸಸೈಸ್ ಮಾಡಿರೋ ಅನುಭವ ಇರೋರಿಗೆ ಆಗುತ್ತೆ. ಸ್ನಾನ ಮಾಡಿ ಅದಕ್ಕೆ ತಕ್ಕ ಸಿಚುವೇಶನ್ ಕ್ರಿಯೇಟ್ ಮಾಡಿಕೊಂಡು ತುಳಸಿ, ಹೂವು, ದೇವರು, ಅದು ಬೇರೆ ಯಾರಿಲ್ಲ, ನೀವೊಬ್ಬರು ಏಕಾಂತವಾಗಿ
ನೀವು ಸಂಭಾಷಣೆ ದೇವರ ಜೊತೆ ಮಾತಾಡುವಂಥ ಇದು ಸಾಧನೆ. ಸೊ ಓಮಿತ್ಯೇಕ ಅಕ್ಷರಮಿದಂ ಸರ್ವಂ ಅಂತಾಯಿತು. ಆಮೇಲೆ ಸರ್ವಂ ಏತದ್ ಬ್ರಹ್ಮ ಆಯಿತು. ಆಮೇಲೆ ಓಮನ್ನು ಡ್ರಾಪ್ ಮಾಡೋದು ಹೇಗೆ ಅಂತಂದರೆ ತೈತರೀಯ ಉಪನಿಷತ್ತಿಂದ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಈ ಅನಾಲಿಸಿಸನ್ನು ನಾವು ಅಡಾಪ್ಟ್ ಮಾಡಿಕೊಂಡಾಗ, ಇದೊಂದು ಹೊಸ ಸಾಫ್ಟ್ವೇರ್ ಹಾಕ್ಕೊಂಡಾಗ ನಿಮ್ಮ ಓಮ್ಗೆ ಯಾತಕ್ಕೆ ನೀವು ಡ್ರಾಪ್ ಮಾಡ್ಬೋದು, ಹೇಗೆ ಮಾಡ್ಬೋದು, ಆ ಡ್ರಾಪ್ ಮಾಡಿದ್ರೆ ಏನಾಗುತ್ತೆ, ನೀವೆಲ್ಲಿರ್ತೀರಾ, ಯು ಹ್ಯಾವ್ ಟು ಕಾಂಟಂಪ್ಲೇಟ್ ಆನ್ ದಿಸ್.